ನೋಡ್ರಿ, ನಾವು ಆಕ್ಟಿಂಗ್ ಮಾಡಬಾರ್ದು. ರಿಯಲ್ ಲವ್. ಬೆಳಿಗ್ಗೆ ಅದೇ ನಾನು ಹೇಳ್ತಾ ಇದ್ದೆ, ನಾನು ಬೆಳಿಗ್ಗೆ ಹೇಳಿದ ಪ್ರಸಂಗ ಇಲ್ಲಿ ಮಾಡ್ಬೇಕಂತಿಲ್ಲ. ಪರಿಶುದ್ಧಾತ್ಮ ನಾನು ಹೆಂಗೆ ಲೀಡ್ ಮಾಡ್ತಾರೋ ಈ ಒಂದು ಲವ್ ಬಗ್ಗೆ ನಾನು ನಿಮ್ಗೆ ಮಾತಾಡ್ತೇನೆ. ನಾವು ಆಕ್ಟಿಂಗ್ ಮಾಡಬಾರ್ದು. ನಿಜವಾದ ಪ್ರೀತಿ, ದಟ್ ಈಸ್ ಕಾಲ್ ಅಗಾಪೆ. ಆ ಪ್ರೀತಿನ ಒಡೆದೋಗ್ತಿದ್ದಂತೆ. ಲಾಸ್ಟ್ ಪ್ರೀತಿ ಯಾವುದಂತೆ? ಅಗಾಪೆ. ಅಂದ್ರೆ ಯಾವುದೇ ಕಂಡೀಷನೇ ಇಲ್ಲ ನಿನ್ನ ಪ್ರೀತಿ ಮಾಡಕ್ಕೆ. ಈ ಲೋಕದಲ್ಲಿ ಏನೋ ಒಂದು ಕಾರಣ ಇದ್ದು ನೀನು ಪ್ರೀತಿ ಮಾಡ್ತೀಯ, ಆದರೆ ಇಲ್ಲಿ ಯಾವ ಕಾರಣ ಇಲ್ಲ. ನಾವು ಪಾಪಿಗಳಲ್ಲಿ ಪಾಪಿಗಳು, ಯೂಸ್ಲೆಸ್ ಫೆಲೋಸ್. ಒಂದು ಹುಡುಗಿನ ಲವ್ ಮಾಡ್ತಾನೆ ಅಂದ್ರೆ ಏನಾದ್ರೂ ಇರ್ಬೇಕಲ್ವಾ? ಹುಡುಗ ಚೆನ್ನಾಗಿರ್ಬೇಕು ಅಥವಾ ಹುಡುಗಿ ಚೆನ್ನಾಗಿರ್ಬೇಕು ಅಥವಾ ದುಡ್ಡು ಇರಬೇಕು. ಯಾರಾದ್ರೂ ಹೋಗಿ ಕುರುಡಿಂಗಿ ಕುಂಟ್ಕೊಂಡು ಹೋಗ್ತಿದ್ರೆ ಐ ಲವ್ ಯು ಅಂತಾರ? ಮಾತಾಡ್ಬೇಕು ಅಂತಾರ? ಯಾಕೆ? ಲವ್ ಬರಲ್ಲ ಅಲ್ಲಿ. ಯಾಕೆ ಹೇಳಿ? ಅದನ್ನೇ ಕರೆಯೋದು ಇದು ಇವತ್ತು ಈ ಲವ್ ಅಂತ. ಬಟ್ ಅಗಾಪೆ ಲವ್ ಅಂದ್ರೆ ಅವನು ಕುಂಟಿಗೆ ಇರಲಿ, ಕುರುಡನಾಗಿರಲಿ, ಅವನನ್ನು ಬಾಚಿ ತಪ್ಪಿಕೊಳ್ಳೋದೆ ಅಗಾಪೆ ಪ್ರೀತಿ. ಯೇಸು ಸ್ವಾಮಿ ಹಾಗೆ ನ್ಯಾಚುರಲ್ ಆಗಿದ್ರು. ಆಗ ನಿಮ್ಮನ್ನು ಫಾಲೋ ಮಾಡ್ತಾರಲ್ವಾ, ಅವ್ರೇನು ಅನ್ಸ್ಕೊಂತಾರೆ, ಅಯ್ಯೋ ಬ್ರದರ್ ನಾವು ಆಗಾಗ ಪಿಕ್ಚರ್ ನೋಡ್ತೀವಿ ಬ್ರದರ್, ಆಗಾಗ ನಾವು ಬಂದ್ಬಿಟ್ಟು ಇದೆಲ್ಲ ನಾವು ಹೆಂಗೆ ಚರ್ಚ್ಗೆಲ್ಲ ಬರೋಕ್ಕಾಗ್ತದೆ, ನೀವೆಲ್ಲ ಪರಿಶುದ್ಧರು, ನೀವು ಟಿ ವಿ ಕಡೆ ಮಕನೇ ಹಾಕಲ್ಲ, ನೀವೆಲ್ಲ ತುಂಬ ಭಕ್ತರು, ನಾವೆಲ್ಲ ಚರ್ಚಿಗೆ ಬರೋಕ್ಕಾಗ್ತದ? ಆಗ ನೀವು ಹೇಳಬೇಕು, ನಾವು ಸಾಧಾರಣ ಮನುಷ್ಯರೇ, ನಾವು ಸ್ವಲ್ಪ ಟಿ ವಿ ನೋಡ್ತೀವಿ, ಸ್ವಲ್ಪ ಊಟ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಒಳ್ಳೆ ಬಟ್ಟೆ ಹಾಕ್ಕೊತೀವಿ, ಓಕೆ, ನಾವು ನ್ಯಾಚುರಲ್ ಆಗಿರ್ಬೇಕು. ಆಗ ನಿಮ್ಮ ನೋಡುವಂಥವ್ರು ಪರವಾಗಿಲ್ಲ, ಇವರು ನಮ್ಮ ಥರನೇ, ಹಾಗಾದ್ರೆ ಇವರು ದೇವ್ರನ್ನ ಆರಾಧನೆ ಮಾಡ್ಬೋದಾ? ನಾನು ಮಹಾಪರಿಶುದ್ಧರಲ್ಲಿ ಪರಿಶುದ್ಧರೇನು, ಇವರು ಸೈಂಟ್ ಆಗಿಬಿಟ್ಟಿದ್ದಾರೇ ಅನ್ಸ್ಕೊಂಡು, ನಮ್ಮ ಥರನೇ ಇವರು, ಓಕೆ ಬನ್ನಿ ನಾವು ಚರ್ಚ್ಗೆ ಹೋಗೋಣ, ನಾವು ಅವ್ರ ಜೊತೆ ಹೋಗಿ ಪ್ರೇಯರ್ ಮಾಡೋಣ. ಆಗ ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾನೆ. 100% ಕೇಳ್ತಾನೆ. ಇನ್ ದ ನೇಮ್ ಆಫ್ ಜೀಸಸ್. ಯೇಸು ಸ್ವಾಮಿಯಲ್ಲಿ ಆಕ್ಟಿಂಗ್ ಇರಲಿಲ್ಲ, ರಿಯಲ್. ದಟ್ ಈಸ್ ಕಾಲ್ಡ್ ಅಗಾಪೆ. ಅವನು ಅಷ್ಟು ದೊಡ್ಡ ದೇವರು, ಪರಲೋಕ ಭೂಲೋಕ ಉಂಟು ಮಾಡಿದ್ದಾರೆ. ಇವನು ಹೋಗ್ಬಿಟ್ಟು ಎದೆ ಮೇಲೆ ಹೊರ್ಕೊಂಡು, ಜೀಸಸ್ ಯಾರು ನಿಮ್ಮನ್ನು ಹಿಡ್ಕೊಡೋದು? ಅವನ ಪಕ್ಕದಲ್ಲಿ ಅವನು ಹಿಡ್ಕೊಡೋನು ಅವನೇ. ಅವನು ಕೇಳ್ತಾ ಇದ್ದೆ ನಾವು, ಜೀಸಸ್ ಯಾರು ನಿನ್ನ ಹಿಡ್ಕೊಡೋದು ಜೀಸಸ್? ಆಗ ಯೇಸು ಓಕೆ ಓಕೆ ಗುಡ್, ಆ ಟೈಮ್ ಎಲ್ಲ ಗೊತ್ತಾಗ್ತದೆ, ನಿನ್ನ ಕೆಲಸ ನೀನು ಕರೆಕ್ಟಾಗಿ ಮಾಡು, ನೀನು ಮಾಡಬೇಕು, ಮಾಡಿಲ್ಲ ಅಂದ್ರೆ ಕಷ್ಟ. ಹಾಲೆಲೂಯಾ. ಇದ್ದೀರಾ? ನಿದ್ರೆ ಬರ್ತಾ ಇದೆಯಾ? ನೋ. ಹಾಗಾದರೆ ಈ 4 ಪ್ರೀತಿಯಲ್ಲಿ ಯಾವ ಪ್ರೀತಿ ಬೆಸ್ಟ್ ಹೇಳಿ? ಅಗಾಪೆ ಎಲ್ಲ ಪ್ರೀತಿಗೆ ಬಂದು ಸ್ಟ್ಯಾಂಡ್ ಮಾಡ್ತೈತೆ, ನಿಲ್ಲಿಸ್ತೈತೆ. ಅದು ನಿಮಗೆ ಒಂದು ಆಧಾರವಾಗಿ ನಿಂತ್ಕೊಂತೈತೆ ನಿಮ್ಮ ಪ್ರೀತಿಗೆ. ಇವಾಗ ಗಂಡ ಹೆಂಡತಿ ಕೋರ್ಟ್ವರೆಗೆ ಹೋಗ್ಬಿಡ್ತೈತೆ ಡಿವೋರ್ಸ್ಗೆ. ಅಗಾಪೆ ಪ್ರೀತಿ ಬಂದಲ್ಲಿ ನಿಂತ್ಕೊಂಡು ಅವ್ರನ್ನ ಮತ್ತೆ ಕಟ್ತೈತೆ, ಗಮ್ಮ ಕಂಟಿಸ್ತೈತೆ, ಕ್ರಮವಿಲ್ಲದನ್ನ ಕ್ರಮಪಡಿಸ್ತೈತೆ, ಬರಿದಾಗಿರೋನ್ ತುಂಬಿಸ್ತೈತೆ ಅಗಾಪೆ ಪ್ರೀತಿ. ಆಮೆನ್. ಅದರಿಂದ ಪ್ರಿಯರೇ, ದೇವರ ಪ್ರೀತಿ ನಮಗಿದೆ ಅಂತ ನಾವು ಗೊತ್ತಾದಾಗ ನಾವು ಯಾವತ್ತು ರೆಸ್ಟ್ ಅಂಡ್ ಪೀಸಲ್ಲಿ ಇರ್ಬೇಕಂತೆ. ದೇವರ ಪ್ರೀತಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ರೆಸ್ಟಲ್ಲಿ ಇರೋಕ್ಕಾಗಲ್ಲ, ಪೀಸಲ್ಲಿ ಇರೋಕ್ಕಾಗಲ್ಲ. ಟೆನ್ಷನ್ ನಮ್ಮನ್ನ ಲೋಕದಲ್ಲಿ ಬಹಳ ಟೆನ್ಷನ್ ಇದೆ. ಫೈನಾನ್ಸ್ ಇರ್ಬೋದು, ಕೆಲಸ ಇರ್ಬೋದು, ಸೋ ಮೆನಿ ಟೆನ್ಷನ್ಸ್ ಇದೆ. ಬಟ್ ಒಬ್ಬನು ಕ್ರಿಸ್ತನಲ್ಲಿ ಇದ್ದರೆ ಈಸ್ ಅ ನ್ಯೂ ಕ್ರಿಯೇಷನ್, ಈಸ್ ಇನ್ ಕ್ರೈಸ್ಟ್. ನಿನ್ನ ಏನು ಮಾಡೋಕ್ಕಾಗಲ್ಲ, ಅದು ಪ್ರಾಬ್ಲಮ್. ಅದಕ್ಕೆ ಕೀರ್ತನೆಗಾರ ಏನು ಬರ್ದ? ಯೆಹೋವನು ನನ್ನನ್ನು, ಕೀರ್ತನೆ 3, ಯೆಹೋವನು ನನ್ನನ್ನು ಕಾಯುವವನಾದ್ದರಿಂದ ನಾನು ಮಲಗಿಕೊಂಡು ಸುಖವಾಗಿ. ಓದ್ರಿ ಯಾಕೆ ಓದಿ. ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಇವತ್ತು ಎಷ್ಟು ಜನ ಕರೆಕ್ಟಾಗಿ ನಿದ್ರೆ ಮಾಡಿ ಬಂದ್ರಿ? ನಿಜವಾಗಿ ಕೈ ಎತ್ತಿ ತೋರಿಸಿ. ಇನ್ನೆಷ್ಟು ಜನ ಯಾವುದಾದ್ರು ಬೇಜಾರಲ್ಲೇ ಮಲ್ಕೊಂಡ್ರಿ? ಕೈ ಎತ್ತಿದಿರೋರೆಲ್ಲ ಟೆನ್ಷನಲ್ಲೇ ಮಲ್ಕೊಂಡಿದ್ದೀರ. ನಾನು ಹೇಳ್ತೀನಲ್ಲ, ನೀವು ವಿಶ್ವಾಸಿಗಳೇ ಅಲ್ಲ, ಮತ್ತಿನ್ನೇನು ಅವಿಶ್ವಾಸಿಗಳು. ನೀನು ನನ್ನನ್ನು ಕಾಯುವ ಗುರಾಣಿ. ನೀನು
ನನ್ನನ್ನ ಕಾಯುವ ಗುರಾಣಿ. ಒಂದು ಆಮೇನ್ ಬರ್ಲಿ. ನೀನು ನನ್ನನ್ನ ಕಾಯುವ ಗುರಾಣಿ. ಆಮೆನ್. ನೀನು ನನ್ನನ್ನ ಕಾಯುವ ಗುರಾಣಿ. ಆಮೆನ್. 1000 ಪ್ರಾಬ್ಲಮ್ಸ್ ಇವತ್ತು ನನ್ನ ಸುತ್ತಲೂ ಇರ್ಬೋದು. ಅದಕ್ಕೆ ನನ್ನ ಜೀವನನೇ ಬೇಡ ಅನ್ನೋದೆಲ್ಲ ಪರಿಹಾರ. ಯೆಹೋವನು ನನಗೆ ಹೇಳ್ರಿ, ಯೆಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ. ಆಮೇನ್ ಹೇಳ್ರಿ. ಆಮೇನ್ ಆಮೆನ್. ಹೇಳ್ರಿ. ಆಮೇನ್ ನೋಡ್ರಿ, ಆಮೇನ್ ಬರ್ತಾ ಇರ್ಬೇಕು ನಮ್ಮ ಬಾಯಿನಲ್ಲಿ. ಸರ್ವಸಾಧಾರಣವಾಗಿ ಬರೋಕೆ ಆಮೇನ್ ಅಂತ. ಅಲ್ಲೇ ಲೂಯ ಅಂದ್ರೆ ನೀವು ಆಮೇನ್ ಅಂತ ಹೇಳ್ಬೇಕು. ನಾನು ಅಲ್ಲೇ ಲೂಯ ಅಂದ್ರೆ ನೀವೆಷ್ಟು ಮೌನವಾಗಿರ್ತೀರೋ ನಿಮ್ಮ ಪ್ರಾಬ್ಲಮ್ಸ್ಗೆ ಸಮ್ಮತಿ ಕೊಡ್ತಾ ಇರ್ತೀರ. ನೀವಿಲ್ಲ ಅದು ನಾನು ಆ ಪ್ರಾಬ್ಲಮ್ ಒಪ್ಕೊಳಲ್ಲ ಅಂದ್ರೆ ವಾಗ್ದಾನಕ್ಕೆ ಆಮೇನ್ ಅಂತ ಇರ್ತೀರ. ಎಕ್ಸಾಕ್ಟ್ ಆಗ್ಬೇಕು. ಪ್ರಾಬ್ಲಮ್ ಒಪ್ಕೊಳ್ಳೋರು ಸೈಲೆಂಟಾಗಿ ಕೂತಿರ್ತಾರೆ. ಮೌನಂ ಅತಿ ಮೌನಂ, ಸಿಂಹ ಗುಹೇನ ಸಾಯ್ತೀನಿ. ನೋ ನೋ, ನನ್ನ ದೇವರು ಯಾಕೆ ಇದೆಲ್ಲ ಬರೆದಿಟ್ಟಿದ್ದಾರೆ? ಹಾಡು ಬೇರೆ ಏನಕ್ಕೆ ಯಾರೋ ಬರೆದಿದ್ದಾರೆ. ಯಾವುದೋ ಭಾಷೆಯಲ್ಲಿ ಹಾಡನ್ನು ತಂದು ಕನ್ನಡದಲ್ಲಿ ಭಾಷಾಂತರ ಮಾಡಿ ನಿಮ್ಗೆ ಆಡಿ ನೀವು ಹೋಗ್ಬಿಟ್ಟು ಮನೇಲಿ ಕುತ್ಕೊಂಡು ಇದನ್ನ ಮಾತಾಡಕ್ಕ ಇಲ್ಲ. ಮನೇಲಿ ಸಾಮಾನು ತೊಳೆಯುವಾಗ ಸಿಂಹ ಅದು ಮಾಡಕ್ ಬರಲ್ವಾ? ಸಿಂಹ ಗುಹೆಯೋ ಅಗ್ನಿ ಜ್ವಾಲೆಯೋ ಆತನನ್ನ ಕಾಯುವನು. ಆ ಸಾಂಗ್ ಹಾಕಪ್ಪ, ಸಾಂಗು. ಸಿಂಹ ಗುಹೆಯೋ ಅಗ್ನಿ ಜ್ವಾಲೆಯೋ ಆತನನ್ನ ಕಾಯುವನು. ನೋಡಿ, ಸಿಂಹ ಗುಹೆಯಲ್ಲಿ ನಾನು ಬಿದ್ದೆನು, ಆತನೇ ನನ್ನೊಂದಿಗಿರುವ. One more time. ಸಿಂಹ ಗುಹೆಯಲ್ಲಿ ನಾನು ಬಿದ್ದೆನು, ಆತನೇ ನನ್ನೊಂದಿಗಿರುವ. ಅಗ್ನಿಯ ಜ್ವಾಲೆಯಲ್ಲಿ ನಡೆದೆ, ಹಿಮಪಾತದಿಂದ ತಪ್ಪಾಗಿಸಿದ. One more time. ಅಗ್ನಿಯ ಜ್ವಾಲೆಯಲ್ಲಿ ನಡೆದೆ, ಹಿಮಪಾತದಿಂದ ತಪ್ಪಾಗಿಸಿದ. ಸಿಂಹ ಗುಹೆಯೋ ಅಗ್ನಿ ಜ್ವಾಲೆ